ಕೂಡ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕಣ್ಣಿನ ಪರೀಕ್ಷೆಯನ್ನು ಉಚಿತವಾಗಿ ಮಾಡಿಕೊಡ್ತಾರೆ. ಅದೇ ಇದೇ ಪರೀಕ್ಷೆಗೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ 1000 ರೂಪಾಯಿ ಖರ್ಚಾಗ್ಬಿಟ್ಟು, ಆಮೇಲೆ ಒಂದಿನ ಟೈಮ್ ತಗೋತಿದ್ದೀವಿ. ನಿಮ್ಮ ಮನೆ ಬಾಗಿಲಿಗೆ ಬಂದವ್ರೆ ಅದನ್ನ ಬಳಸ್ಕೊಳ್ಳಿ. ಯಾಕಂದ್ರೆ ಅವ್ರೇನಾದ್ರು ಸಮಸ್ಯೆ ಇದ್ರೆ ಮಾತ್ರ ಹೇಳ್ತಾರೆ. ಇನ್ನೊಂದು ನಮ್ಮ ಜನಗಳಲ್ಲಿ ಪ್ರಾಬ್ಲಮ್ ನೋಡಿದೆ, ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ಏನಾರು ಹೇಳ್ಬಿಟ್ಟಾರೆ. ಚೆಕ್ ಮಾಡಿಸ್ಕೋದೇ ಬೇಡ, ಸತ್ಯ ಚೆಕ್ ಮಾಡಿಸ್ಕೊಂಡ್ರೆ ಸಣ್ಣದಾಗಲೇ ಗೊತ್ತಾಗೋಯ್ತದೆ, ಅದಕ್ಕೆ ಪರಿಹಾರ ಕೊಡ್ತಾರೆ. ನೀವು ಅದನ್ನ ಬಿಟ್ಕೋದು ಎಮ್ಮವರಾಗಿ ಬೆಳೀತದೆ. ಈಗ ಶುಗರ್ ಇಂದ ಕಣ್ಣಿಗೆ ನರಕ್ಕೆ ಎಫೆಕ್ಟ್ ಅಂತ ಹೇಳಿದ್ರು, ನಾವೇನು ಮಾಡಬೇಕು? ಶುಗರ್ ಚೆಕ್ ಮಾಡಿಸ್ಕೋಬೇಕು. ಶುಗರ್ ಇತ್ತಾ ಅದಕ್ಕೆ ಪರಿಹಾರ ಕೊಡ್ತಾರೆ. ಕಣ್ಣನ್ನು ಚೆಕ್ ಮಾಡಿಸ್ಕೊತಾ ಇರಬೇಕು. ಇಲ್ಲ ಅಂದರೆ ಏನಾಯ್ತು, ಅದನ್ನು ವಯಸ್ಸಾದವ್ರಿಗೆ ಈಗ ಭಾಳ ಜನ ಬಂದಿದ್ದೀರಿ, ನೀವು ಒಂದಲ್ಲ ಒಂದು ಈಗ ಅವ್ರೇನಾದ್ರು ಆಪರೇಷನ್ ಮಾಡಿಸ್ಬೇಕು ಅಂತ ಅಂದೇಳಿಕೆಯಲ್ಲೇ ಕಾವಲಿ ಆಗೋದಲ್ಲ. ನರಸಿಂಹಮೂರ್ತಿ ಸರ್ ಅದನ್ನೂ ಹೇಳಿದ್ರಿ ಅಂತ ಒಂದು ಒಪಿನಿಯನ್ ತಗೊಂಡಿದ್ದು ಕೊಡ್ತೀವಿ. ಆಗ್ಲಿಲ್ಲ ನಿಮ್ಗೆಲ್ಲ ಬೇರೆ ಕಡೆ ಇನ್ನೊಂದು ಒಪಿನಿಯನ್ ತಗೋಬೋದು. ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಏನು ಹೇಳ್ತಾರೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಹಲವಾರು ಆಸ್ಪತ್ರೆಗಳಿದ್ರು ಕೂಡ ನಮ್ಮ ಸಮ್ಯಕ್ ಕಣ್ಣಿನ ದೃಷ್ಟಿ ಆಸ್ಪತ್ರೆಯವರು ಗ್ರಾಮಾಂತರ ಪ್ರದೇಶಕ್ಕೆ ಬಂದು ಈ ಥರ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ, ನಿಮ್ಮೆಲ್ಲರೂ ಹೇಳ್ಕೊಳ್ಳೋದೇನಪ್ಪ, 40 ವರ್ಷ ಆದಮೇಲೆ ನೀವೆಲ್ಲರೂ ಪ್ರತಿ ಅಟ್ಲೀಸ್ಟ್ 1 ವರ್ಷ ಅಂತ ಹೇಳ್ತಾರೆ ಬೇಡ, 6 ತಿಂಗಳಿಗಾದರೂ ಶುಗರ್ ಮತ್ತು BP ಕಣ್ಣನ್ನ ಎಲ್ಲವನ್ನ ದೇಹವನ್ನು ಒಂದು ಸಂಪೂರ್ಣವಾಗಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಈ ಸಂದರ್ಭದಲ್ಲಿ ನೋಡಿ, ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನ ಮನಗಂಡಂತ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆದ DK ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಆದರ್ಶ ಸಂಸದರು ಬಹುಮೂಲ ಅಧ್ಯಕ್ಷರಾದ ಸುರೇಶ್ ಅಣ್ಣನವರು ಇವತ್ತು ಸರ್ಕಾರಿ ಇಡೀ ರಾಜ್ಯದಲ್ಲೇ ನಾವೊಂದು ಹೆಮ್ಮೆ ಕೊಡಬೇಕು. ಇಡೀ ರಾಜ್ಯದಲ್ಲೇ ತಾಲೂಕು ಮಟ್ಟದಲ್ಲಿ ಎಲ್ಲಾದರೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ರೆ ಅದು ಕನಕಪುರದಲ್ಲಿ. ಈಗ ತುಗುಣಿತಾವು ನಿನ್ನೆಯಿಂದಾನೇ ಪೂಜೆಯನ್ನ ಮಳೆಯಲ್ಲ ಕೇಳ್ತಾ ಇದ್ದಾರೆ. ಮೊದಲೇ ಅದಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅದು ಚಿಕ್ಕಬಳ್ಳಾಪುರಕ್ಕೆ ಹೋಗಿತ್ತು. ತಿರುಮಾ ಅದನ್ನ ಮನಗಂಡು ಇವತ್ತು ಮೆಡಿಕಲ್ ಕಾಲೇಜನ್ನು ಮಾಡ್ತಿದ್ದಾರೆ. ನಮ್ಗದ್ರ ಪ್ರಯೋಜನ ಸುಮ್ಮನೆ ಗೊತ್ತಾಗತ್ತಷ್ಟೇ. ಮುಂದೊಂದು ದಿನ ಇಡೀ ತಾಲೂಕಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರ್ತದೆ ಅಂದ್ರೆ ನಮ್ಮೆಲ್ಲರ ಆರೋಗ್ಯದ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ. ನಮ್ಮ ಕುಟುಂಬಸ್ಥರು, ಮಕ್ಕಳು ಅವ್ರು ಬಹಳ ಅನುಕೂಲ ಆಗ್ತದೆ. ಯಾಕಂದ್ರೆ ಒಂದು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಬಹಳ ದುಡ್ಡು ಬೇಕು. ಇವತ್ತು ಹಾಸ್ಪಿಟ್ಲ್ ಅಂದ್ರೆ ಭಯ ಆಗಿದೆ ಜನಕ್ಕೆ. ಅದರ ಮನಗಂಡ ನಮ್ಮ ನಾಯಕರು ಅದನ್ನ ಕನಕಪುರದಲ್ಲಿ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡಿ, ಈಗ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕೈಲೇ ಅದನ್ನ ಇನಾಗ್ರೇಷನ್ ಮಾಡೋಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದ್ರ ಒಂದು 800 ಕೋಟಿ ರೂಪಾಯಿನ ಈಗಾಗಲೇ ಬಿಡುಗಡೆ ಆಗಿದೆ ಬಜೆಟ್ ಅಲ್ಲಿ. ಅದ್ ಮಾಡ್ತಾರೆ. ಜೊತೆಗೆ ಯಾಕಪ್ಪ ಇವೆಲ್ಲ ಹೇಳ್ತಾ ಇದ್ರಿ ಅಂದ್ರೆ, ಈ ಒಂದು ಗ್ರಾಮಾಂತರ ಪ್ರದೇಶಕ್ಕೆ ಬಂದವ್ರೆ ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಚೆಕ್ ಮಾಡಿಸ್ ಆಯ್ತಾ, ಸಾಯಂಕಾಲ ಇರ್ತೀರಲ್ಲ ಸರ್, ನೀವು ಚೆಕ್ ಮಾಡಿಸ್ ಹಾಕೊಂಡು ನಿಮ್ಮ ಮನೆಗೆ ಹೋಗಿ ಮಲ್ಕೋಬೇಡಿ. ಅಕ್ಕಪಕ್ಕ ನಿಮ್ಗೆ ಗೊತ್ತಿರ್ತದೆ ವಯಸ್ಸಾದವರೆಲ್ಲ, ಅವ್ರಿಗೆ ಹೇಳಿ. ಪಾಪ ಅವ್ರು ಹೋಗ್ಬಿಟ್ಟು, ಯಾಕಂದ್ರೆ ಅವ್ರು ಯಾರೋ ನಿಮ್ಗೆ ನೆನ್ಸ್ಕೋತಾರೆ. ಇವತ್ತು ನಮ್ಮ ನಾಳೆ ನಿಮ್ಗೆ ಪುಡ್ಸೋಮಣ ಹೋಗಿ ಹೇಳಿದ್ರೆ ಅವ್ರು ನೆನ್ಸ್ಕೋತಾರೆ, ಇರಪ್ಪ ಅಲ್ಲಿ ಹೇಳಿದ್ರೆ ನಮ್ಮ ಪುಡ್ಸೋಮಣ ಸೊಸೈಟಿ ಫ್ರೀಯಾಗಿ ಮಾಡ್ತಾವ್ರೆ ಅಂತ. ದಯಮಾಡಿ, ಯಾಕಂದ್ರೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿದ್ರು